ಬಿಎಸ್ ಯಡಿಯೂರಪ್ಪ ಯುವ ನಾಯಕರಿಗೆ ದಾರಿದೀಪ, ಮಾರ್ಗದರ್ಶಿ. ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಹೊಸ ಪರ್ವಕ್ಕೆ ನಾಂದಿ ಹಾಡಿದ ಧೀಮಂತ ನಾಯಕನ ಗರಡಿಯಲ್ಲಿ ಬೆಳೆದವರ ಪೈಕಿ ಚಿಕ್ಕಬಳ್ಳಾಪುರದ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಕೂಡ ಒಬ್ರು. ಸಂದೀಪ್ ರೆಡ್ಡಿ ಕಂಡಂತೆ ಬಿಎಸ್ ಯಡಿಯೂರಪ್ಪ ನಿಜಕ್ಕೂ ಅಪ್ರತಿಮ ಹೋರಾಟಗಾರ, ಆದರ್ಶ ಪುರುಷ. ರೈತರಿಗಾಗಿ ಬದುಕನ್ನೇ ಮೀಸಲಿಟ್ಟು ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದ ಕೀರ್ತಿ ಯಡಿಯೂರಪ್ಪನವರದ್ದು. ಇಂಥ ನಾಯಕ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೊಟ್ಟ ಕೊಡುಗೆ ಹೇಗಿತ್ತು? ಸುವರ್ಣ ಸಂಭ್ರಮದಲ್ಲಿ ಬಿಎಸ್ವೈ ರಾಜಕಾರಣದ ಹಾದಿ. ಬಿಜೆಪಿಯ ಭಾಗ್ಯ ವಿಧಾತ ಬಿಎಸ್ವೈ ಸುವರ್ಣ ಸಾಕ್ಷಾತ್ಕಾರ. ಬಿಜೆಪಿ ಯುವ ನಾಯಕ ಸಂದೀಪ್ ರೆಡ್ಡಿ ಕಂಡಂತೆ ಬಿಎಸ್ವೈ ಅನ್ನದಾತರ ಬದುಕಲ್ಲಿ ಹಸಿರು ಕ್ರಾಂತಿ ಮೂಡಿಸಿದ ಕ್ರಾಂತಿಕಾರಿ. ಯಡಿಯೂರಪ್ಪನವರ ಬಗ್ಗೆ ಒಂದೆರಡು ಮಾತುಗಳಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಡಿಯೂರಪ್ಪನವರು ನಾಡು ಕಂಡಂತಹ ಧೀಮಂತ ನಾಯಕ, ರೈತಪರ ಹೋರಾಟಗಾರ. ಏನು ಇಡೀ ಭಾರತ ದೇಶದಲ್ಲಿ ಏನು ವಾಜಪೇಯಿಯವರ ಕಾಲದಲ್ಲಿ ಒಂದೆರಡು MP ಸೀಟುಗಳಿದ್ದಿದ್ದು ಇವತ್ತು ಏನು ಇಡೀ ವಿಶ್ವಕ್ಕೆ ಬೃಹತ್ ಪಕ್ಷವಾಗಿ ಬೆಳೆದಿರುವಂತಹ BJP ಪಕ್ಷ, ಅದೇ ಮಾದರಿಯನ್ನು ತಗೊಂಡ್ರೆ ಇಡೀ ದಕ್ಷಿಣ ಭಾರತಕ್ಕೆ ಯಾವುದೇ ಸೀಟುಗಳಿಲ್ದಿರೋಂತಹ, ಇಲ್ಲಿ ಬೇರೆ ಏನು ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಬಲಾಢ್ಯವಾಗಿದ್ದಂತಹ ನಮ್ಮ ಏನು ಈ ಕರ್ನಾಟಕ ರಾಜ್ಯದಲ್ಲಿ ಇಡೀ ಏನು ದಕ್ಷಿಣ ಭಾರತಕ್ಕೆ ಅಂತಲೇ ಹೇಳ್ಬೋದು, ಮೊದಲ ಬಾರಿಗೆ 100 ಸೀಟುಗಳನ್ನು ಗೆಲ್ಲುವಂತಹ ನಾಯಕತ್ವವನ್ನು ಕೊಟ್ಟಂತಹ ಅದ್ಭುತ ನಾಯಕ ನಮ್ಮ ಯಡಿಯೂರಪ್ಪಾಜಿಯವರು. ಅಂತಹ ಯಡಿಯೂರಪ್ಪಾಜಿಯವರು ಇವತ್ತು BJP ಪಕ್ಷವನ್ನು ತುಂಬ ಅದ್ಭುತವಾಗಿ ಕರ್ನಾಟಕದಲ್ಲಿ ಕಟ್ಟಿದ್ದಾರೆ. ಅದರ ಮುಖಾಂತರ ದೇಶಕ್ಕೂ ಸಹ ಏನು ಅತ್ಯುತ್ತಮವಾದ ಕೊಡುಗೆಯನ್ನು BJP ಮುಖಾಂತರ ಕೊಟ್ಟಿದ್ದಾರೆ. ಅವರ ಬಗ್ಗೆ ಒಂದೆರಡು ಮಾತುಗಳಲ್ಲಿ ಹೇಳೋಕ್ಕೆ ಸಾಧ್ಯವಾಗಿಲ್ಲ. ನನ್ನಂತಹ ಯುವಕರಿಗೆ ಮತ್ತು ಮುಂದಿನ ಪೀಳಿಗೆಗೆ ಯಡಿಯೂರಪ್ಪನವರಂತಹ ನಾಯಕರು ನಿಜಕ್ಕೂ ಮಾದರಿ ಹಾಗೂ ಆದರ್ಶ. ಹೌದು, ಕರ್ನಾಟಕ ಕಂಡ ಅಪ್ರತಿಮ ಹೋರಾಟಗಾರ, ಅಪ್ರತಿಮ ರೈತ ನಾಯಕ, ಅಪ್ರತಿಮ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ಕೇವಲ BS ಯಡಿಯೂರಪ್ಪ ಅಂತ ಪ್ರತಿಯೊಬ್ಬ ಪ್ರಜೆಯೂ ಕೂಗಿ ಹೇಳ್ತಾನೆ. ಅಂತ ಶಕ್ತಿ, ತಾಕತ್ತು, ಭವಿಷ್ಯದ ಚಿಂತನೆಯುಳ್ಳ ನಾಡು ಕಂಡ ಧೀಮಂತ ನಾಯಕ ಯಡಿಯೂರಪ್ಪ ಮಾತ್ರ. ನಾಡಿನ ಸರ್ವತೋಮುಖ ಬೆಳವಣಿಗೆಯನ್ನೇ ಜೀವನದ ಗುರಿಯಾಗಿಸಿಕೊಂಡ ರಾಜಕಾರಣಿ. ಅನ್ನದಾತರ ಬದುಕಲ್ಲಿ ಹಸಿರು ಕ್ರಾಂತಿಯ ಹೊಮ್ಮಿಸಲು ಕೃಷಿ ಬಜೆಟ್ ಮಂಡಿಸಿದ ರೈತ ನೇತಾರ. ರಾಜ್ಯದ ಯುವ ಪೀಳಿಗೆ ಮಾದರಿ ನಾಯಕ, ಭವಿಷ್ಯದ ನಾಯಕರಿಗೆ ಮಾರ್ಗದರ್ಶಿ ಕೂಡ ಹೌದು. ಹುಟ್ಟು ಹೋರಾಟಗಾರ, ಹೋರಾಟದಲ್ಲೇ ಅರ್ಧ ಆಯಸ್ಸು ಸವೆಸಿ ರೈತರಿಗೋಸ್ಕರ ಜೀವನವನ್ನೇ ಮುಡುಪಾಗಿಟ್ಟ ಶಿಕಾರಿ ವೀರ. ರಾಜ್ಯ ರಾಜಕೀಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೈಸಿಕಲ್ ಯೋಜನೆ ತಂದು ಮಕ್ಕಳ ಭವಿಷ್ಯಕ್ಕೆ ವಿದ್ಯಾ ಸಾರಥಿಯಾದವರು ಹಾಗೂ ಮಾತೃ ಹೃದಯದ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಇತಿಹಾಸದಲ್ಲಿ ಆದರ್ಶದ ಅಧ್ಯಾಯ ಬರೆದು ಜನರ ಹೃದಯದಲ್ಲಿ ಶಾಶ್ವತ ಪ್ರೀತಿಯ ನೆಲೆ ಪಡೆದ ಮತ್ತು ಕೇಂದ್ರ ಬಿಜೆಪಿ ಚುನಾವಣಾ ಸಮಿತಿ ಸದಸ್ಯರಾಗಿ ರಾಜ್ಯ ಬಿಜೆಪಿಗೆ ಬೆನ್ನೆಲುಬಾಗಿರುವ ಬಿಎಸ್ವೈ ಇವತ್ತು ಎಲ್ಲ ನಾಯಕರ ಅಚ್ಚುಮೆಚ್ಚು. ಹೋರಾಟ, ಜನಪರ ಕಾಳಜಿ, ಬಡವರ ಕನವರಿಕೆ ನಿತ್ಯ ನಿರಂತರ. ಭವಿಷ್ಯದ ಯುವ ನಾಯಕರಿಗೆ ದಾರಿದೀಪ, ಪ್ರೇರಣೆ, ಶಕ್ತಿ, ಸ್ಫೂರ್ತಿ. ಬಿಎಸ್ವೈ ರಾಜಕೀಯ ಗರಡಿ, ಪೈಲ್ವಾನ್ ಆಗಿದ್ದೇಗೆ ಸಂದೀಪ್ ರೆಡ್ಡಿ. BS ಯಡಿಯೂರಪ್ಪ ಅಂದ್ರೇನೆ ಹಾಗೆ. ಯಡಿಯೂರಪ್ಪ ಹೋರಾಟ, ಸಂಚಾರ, ಜನಪರ ಕಾಳಜಿ, ಬಡವರ ಕುರಿತಾದ ಕನವರಿಕೆ ಇದು ಅವರ ಜೀವನದ ಒಂದು ಭಾಗ. ಒಟ್ಟಾರೆ ಹೇಳಬೇಕಂದ್ರೆ ಅವರ ಜೀವನವೇ ಹೋರಾಟ. ನಿತ್ಯ ಒಂದಲ್ಲ ಒಂದು ಹೋರಾಟದಲ್ಲಿ ತೊಡಗಿಸಿಕೊಳ್ಳಲೇಬೇಕು. ಹೋರಾಟ ಇಲ್ಲದಿದ್ದರೆ ಅವರಿಗೆ ನಿದ್ದೆಯೇ ಬಾರದೇನೋ ಎಂದುಕೊಂಡವರು ಹಲವರು. ರಾಜ್ಯದ ತುಂಬಾ ಹರಡಿಕೊಂಡಿದ್ದ ಸಮಸ್ಯೆಗಳು ಕಣ್ಣಿಗೆ ಕಾಣಿಸುವಾಗ ಸುಮ್ಮನೆ ಕೂರುವ ಮನಸ್ಸಾದರೂ ಹೇಗೆ ಬಂದಿತು? ಹೀಗಾಗಿ ಒಂದಲ್ಲ ಒಂದು ಸಮಸ್ಯೆ ಎತ್ತಿಕೊಂಡು ಹೋರಾಟ ನಡೆಸುತ್ತಿದ್ದರು. ಅದಕ್ಕೊಂದು ತಾರ್ಕಿಕ ಅಂತ್ಯ ಕೂಡ ಕೊಡಿಸುತ್ತಿದ್ದರು. ಸರ್ಕಾರದ ತಪ್ಪು ನಡೆ ಕಂಡಾಗೆಲ್ಲ ಸಿಡಿಗುಂಡಿನಂತೆ ಗುಡುಗುತ್ತಿದ್ದರು. ಹಲವು ಹಗರಣಗಳನ್ನ ಸದನದಲ್ಲಿ ಹೊರತಂದು ಸರ್ಕಾರಕ್ಕೆ ಮುಖ ಭಂಗ ಮಾಡಿದ್ದರು. ಸರ್ಕಾರ ತನ್ನ ತಪ್ಪು ನಿರ್ಧಾರಗಳನ್ನ ಸರಿಪಡಿಸಿಕೊಳ್ಳುವಂತೆ ಮಾಡಿದ್ದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ 4 ಅವಧಿಗಳಲ್ಲೂ ಒಂದಲ್ಲ ಒಂದು ಕಷ್ಟ ಎದುರಿಸಿದ್ದಾರೆ. ಅಂತಹ ಕಷ್ಟ ಸವಾಲುಗಳನ್ನ ದಿಟ್ಟವಾಗಿ ಎದುರಿಸಿ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಆತ್ಮವಿಶ್ವಾಸ ತುಂಬಲು ಶಿಕ್ಷಣ ಮುಂದುವರಿಕೆಗೆ ಬೆನ್ನೆಲುಬಾಗಿ ನಿಂತರು. ಅದರ ಮೊದಲ ಹೆಜ್ಜೆಯೇ ಬೈಸಿಕಲ್ ವಿತರಣೆ.
ನಂತರ ರೈತರಿಗಾಗಿ ದಶಕಗಳ ಕಾಲ ಹೋರಾಟವನ್ನೇ ಮೈಗೂಡಿಸಿಕೊಂಡಿದ್ದ ಬಿಎಸ್ವೈ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿ ಹೊಸ ಕ್ರಾಂತಿ ಸೃಷ್ಟಿಸಿದ್ರು. ಗೋಪಾಲಕ ರೈತರಿಗೆ ಹಾಲಿನ ಪ್ರೋತ್ಸಾಹಧನ ನೀಡಿ ನೇಕಾರರು ಹಾಗೂ ಮೀನುಗಾರರಿಗೆ ಆರ್ಥಿಕ ನೆರವು, ಅನೇಕ ಕಾಯಕ ಸಮುದಾಯಗಳಿಗೆ ಚೈತನ್ಯ ನೀಡುವ ಕೆಲಸ ಮಾಡಿದ್ರು. ನೋಡಿ, ಈಗ ನಮ್ಮ ಜನ್ರೇಷನ್ ಬಿಟ್ಟು ನಮ್ಮ ಇಂದಿನ ಜನ್ರೇಷನ್ಗೆ ಹೋದಾಗ ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದಂತಹ ಎಷ್ಟೋ ಜನ ನಾಯಕರು ಇವತ್ತು ನನ್ನ ರಾಜ್ಯವನ್ನು ಮುನ್ನಡೆಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಏನಿವತ್ತು ಶಾಸಕರಾಗಿದ್ದಾರೆ, ನೂರಾರು ಜನ ಶಾಸಕರಾಗಿರುವಂಥವರು ಮತ್ತು 10 ಹಲವು ಮಂತ್ರಿಗಳು, ಅದೇ ರೀತಿ ಕೆಳಮಟ್ಟದ ಏನು ಜನಪ್ರತಿನಿಧಿಗಳು, ಏನು ZPಗಳಿರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಇದೆಲ್ಲಕ್ಕೂ ಪ್ರೇರಕ ಯಡಿಯೂರಪ್ಪಾಜಿ ಅವರ ಆ ಸಂಘಟನೆ. ಬಿಜೆಪಿ ಅಂದ್ರೆ ಬಿಎಸ್ವೈ ಪಾಠಶಾಲೆ, ಯಡಿಯೂರಪ್ಪ ನಾಯಕತ್ವವೇ ಪಾಠ. ಬಯಲು ಸೀಮೆಗೆ ಮೊದಲ ಆದ್ಯತೆ, ಚಿಕ್ಕಬಳ್ಳಾಪುರಕ್ಕೆ ಬಿಎಸ್ವೈ ಅಪಾರ ಕೊಡುಗೆ. ಎಚ್ಡಿಕೆ ಬಿಎಸ್ವೈ 20 ಸರ್ಕಾರದಲ್ಲೇ ರಾಜ್ಯಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗಿಫ್ಟ್. ಬಿಎಸ್ವೈ ಒಂದು ಜೀವಂತ ದಂತಕತೆ. ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ಮುಖಂಡ, ಪ್ರತಿಯೊಬ್ಬ ಶಾಸಕ, ಪ್ರತಿಯೊಬ್ಬ ಸಂಸದರು ಕೂಡ ಬಿಎಸ್ ಯಡಿಯೂರಪ್ಪನವರ ಗರಡಿಯಲ್ಲಿದ್ದರೆ ಸಾಕು, ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗುವುದು ಖಚಿತ. ಇಂತಹ ಬಿಎಸ್ವೈ ಬಿಜೆಪಿಯಲ್ಲಿ ಒಂದು ಪಾಠಶಾಲೆ ಇದ್ದಂತೆ, ಯಡಿಯೂರಪ್ಪ ನಾಯಕತ್ವವೇ ಒಂದು ಅಧ್ಯಾಯವಿದ್ದಂತೆ. ಇಂಥ ಯಡಿಯೂರಪ್ಪ ತಮ್ಮ ಅವಧಿಯಲ್ಲಿ ಅರ್ಥಾತ್ 2007ರಲ್ಲಿ JDS ಜೊತೆ 2020 ಸರ್ಕಾರ ನಡೆಸಿದ ಅವಧಿಯಲ್ಲಿ ಬಯಲು ಸೀಮೆಗೆ ಮೊದಲ ಆದ್ಯತೆ ಕೊಟ್ಟರು. ಅಂದು HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರೆ ಬಿಎಸ್ವೈ ಉಪಮುಖ್ಯಮಂತ್ರಿ ಆಗಿದ್ದರ ಜೊತೆಗೆ ಹಣಕಾಸಿನ ಮಂತ್ರಿ ಕೂಡ ಆಗಿದ್ರು. ಆಗ ಚಿಕ್ಕಬಳ್ಳಾಪುರ ಜಿಲ್ಲೆ ಅನ್ನೋ ಹೊಸ ಜಿಲ್ಲೆ ಉದಯವಾಗೋಕೆ ಇವರೇ ಕಾರಣೀಭೂತರು ಅಂದ್ರೆ ಅತಿಶಯೋಕ್ತಿ ಅಲ್ಲ. ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದ 5 ಕ್ಷೇತ್ರಗಳಲ್ಲಿ ಬಿಜೆಪಿಯ ಯಾವೊಬ್ಬ ಶಾಸಕರು ಇಲ್ಲದೆ ಇರುವ ಹೊತ್ತಿನಲ್ಲಿ ಇಡೀ ಜಿಲ್ಲೆಗೆ ಕೋಟಿ ಅನುದಾನ ಕೊಟ್ಟಿದ್ದು ಪ್ರಾತಸ್ಮರಣೀಯ. ಚಿಕ್ಕಬಳ್ಳಾಪುರ ಅನ್ನೋ ಹೊಸ ಜಿಲ್ಲೆಯ ಕೊಡುಗೆ ಜೊತೆಗೆ ಮೆಡಿಕಲ್ ಕಾಲೇಜು, ಜಿಲ್ಲಾಡಳಿತ ಭವನ, ಅಂಬೇಡ್ಕರ್ ಭವನ, SP ಕಚೇರಿ, ನೀರಾವರಿ, ನಂದಿಗಿರಿಧಾಮ ಅಭಿವೃದ್ಧಿ, ಉದ್ಯೋಗ, ರಸ್ತೆ ಕಾಮಗಾರಿ, ಹೀಗೆ 10 ಯೋಜನೆಗಳು ಯಡಿಯೂರಪ್ಪ ಅವಧಿಯಲ್ಲೇ ಚಿಕ್ಕಬಳ್ಳಾಪುರಕ್ಕೆ ಕೊಡುಗೆಯಾಗಿ ಹರಿದು ಬಂದವು. ಯಾವುದೇ ಮಲತಾಯಿ ಧೋರಣೆ ತೋರದೆ ಜನರಿಗಾಗಿ ನಾನು, ಜನರೇ ನನ್ನವರು ಅನ್ನೋ ಧ್ಯೇಯದೊಂದಿಗೆ ಇಡೀ ಜಿಲ್ಲೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದವರು.